ಐಶು ಒಂದ್ ಕಾಫಿ ಮಾಡ್ಕೊಡೆ. ಬಂದ್ರು ಮೈಸೂರ್ ಮಹಾರಾಜ್ರು. ಇವ್ರು ಚಾಕ್ರಿ ಮಾಡೋದೇ ನನ್ ಕೆಲ್ಸ. ಲೇ ಒಂದೇ ಒಂದ್ ಕಾಫಿ ಅಲ್ವಾ ಕೇಳಿದ್ ನಾನು. ನಾನೇನಿಗ್ ಮಾಡ್ಕೊಡಲ್ಲ ಅನ್ನ. ತಗೋ ಕುಡಿ. ಹಲೋ ಐಶು, ನಾಳೆ ಸಂಡೇ ಅಲ್ವಾ? ನಾವು ನಮ್ ಫ್ಯಾಮಿಲಿ ಎಲ್ಲ ಮಂಗಳೂರು ಟ್ರಿಪ್ ಹೋಗ್ತಾ ಇದೀವಿ. ನೀವು ನಿಮ್ ಫ್ಯಾಮಿಲಿ ಎಲ್ಲ ಬರ್ತೀರಾ? ಹಲೋ. ಇಲ್ಲಪ್ಪ, 2 ತಿಂಗಳಿಂದ ಬಾಡಿಗೆನೆ ಕಟ್ಟಿಲ್ಲ. ಅಂಕಲ್, ಇನ್ನೊಂದ್ ವಾರದಲ್ಲಿ ಕಟ್ತೀನಿ. ಮೊನ್ನೆ ಮಗು ಸ್ಕೂಲ್ ಫೀಸ್ ಕಟ್ಟಿ ದುಡ್ಡೆಲ್ಲ ಖಾಲಿ ಆಗಿದೆ. ಒಂದೇ ವಾರ ಟೈಮು, ಅಷ್ಟರಲ್ಲಿ ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ. ನೀವೊಬ್ಬರಮ್ಮ. ಈ ಜನ್ಮದಲ್ಲಿ ಟ್ರಿಪ್ ಹೋಗೋ ಭಾಗ್ಯನಲ್ಲ ಆ ದೇವ್ರು ನನಗ್ ಕೊಟ್ಟಿಲ್ಲ. ಇಲ್ಲಿ ಬಾಡಿಗೆ ಕಟ್ಟಕ್ಕೇನೆ ಯೋಗ್ಯತೆ ಇಲ್ಲ ಕೆಲವೊಬ್ರಿಗೆ. ಏನೇ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ನನಗೆ ಎಷ್ಟೇ ಕಷ್ಟ ಆಗ್ತಾ ಇದ್ರು ನಿನಗೇನು ಕಷ್ಟ ಆಗದೆ ಇರೋ ತರ ಚೆನ್ನಾಗಿ ನೋಡ್ಕೊತಾ ಇದೀನಿ ತಾನೆ. ನೋಡ್ಕೊಂತ ಇದ್ಯಪ್ಪ. ಕಂಡಿಲ್ಲ ಮದ್ವೆಯಿಂದ. ಕಿವಿಗೊಂದು ಒಡವೆ ಇಲ್ಲ, ಹೊಸ ಬಟ್ಟೆ ಅಂತೂ ನೋಡೇ ಇಲ್ಲ. ನನ್ ಹಣೆ ಬರ ಸರಿ ಇಲ್ಲ. ನಿನ್ನ ಕಟ್ಕೊಂಡೆ. ನಾನ್ ಲವ್ ಮಾಡಿರೋ ಹುಡುಗನ ಮದ್ವೆ ಆಗಿದ್ರೆ ರಾಣಿ ತರ ಬದುಕ್ತಿದ್ದೆ. ಕರ್ಮ ನಂದು. ನಮ್ಮ ಅಪ್ಪ ಅಮ್ಮ ತಂದು ನಿನಗ್ ಕಟ್ಟಿದ್ರು. ಲೇ ಮನೇಲಿ ಒಂದಿನ ನೆಮ್ಮದಿಯಾಗಿರಕ್ ಬಿಡೆ. ಮಗು ಮುಂದೆ ಮರ್ಯಾದೆ ಕಳಿಬೇಡ್ವೆ. ಕೇಳಿ ಕೊಡ್ಸಕ್ ಆಗಿಲ್ಲ ಅಂದ್ರೆ ಈ ಮೂತಿಗೆ ಮರ್ಯಾದೆ ಬೇರೆ ಕೇಡು. ಮಗ, ಇವತ್ ನಿಮ್ ಅಪ್ಪನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ತಾರಂತೆ. 50,000 ಬಿಲ್ ಕಟ್ಬೇಕಪ್ಪ. ಸರಿ ಅಮ್ಮ, ಮಧ್ಯಾಹ್ನದಷ್ಟೊತ್ತಲ್ಲಿ ಏನೊಂದು ವ್ಯವಸ್ಥೆ ಮಾಡ್ತೀನಿ. ಬರೀ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನೆ ಅಷ್ಟೇ ನೋಡು. ನಮ್ಮನ್ನೆಲ್ಲ ನೋಡ್ಲೇಬೇಡ ನೀನು. ಲೈ ಅಪ್ಪನಿಗೆ ಸ್ಟ್ರೋಕ್ ಆಗಿ 1 ವಾರದಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾನೆ? ಗೊತ್ತಪ್ಪ. ಅದಕ್ಕೆ ತಾನೇ ಇರಬರೋ ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಸುರಿದಿದ್ದು. ವಯಸ್ಸಾದ್ಮೇಲೆ ಸಾಯೋದ್ ಬಿಟ್ಟು ಇದ್ಯಾಕ್ ನಮ್ ಪ್ರಾಣ ಹಿಂಡ್ತಿದವೋ. ಏಯ್ ಎದಳೆ ಸಾಕು. ಸ್ಕೂಲ್ ಟೈಮ್ ಆಯ್ತು. ಡ್ರಾಪ್ ಮಾಡ್ತೀನಿ. ಓ ಏನ್ ಮಹಾರಾಜ್ ಇವತ್ತು ಆಫೀಸ್ ಹೋಗಿಲ್ವಾ? ಇಷ್ಟ ಬೇಗ ಬಂದ್ಬಿಟ್ಟಿದೀರಾ? ತಗೋ ಈ ಪತ್ರ. ಊರಲ್ಲಿರೋ 5 ಎಕರೆ ಜಮೀನನ್ನ ನಮ್ಮಿಬ್ರು ಮದ್ವೆ ಆದ್ಮೇಲೆ ನಮ್ಮ ಅಪ್ಪ ಅಮ್ಮ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿರೋ ಪತ್ರ ಇದು. ಆಮೇಲೆ ಪಾಪು ಹೆಸರಲ್ಲಿ 2 ಲಕ್ಷ ಎಫ್ಡಿ ಇಟ್ಟಿದ್ದೀನಿ. ನಾನು ಸತ್ರೆ ನಿನಗೂ ಪಾಪಗೂ ಏನೂ ತೊಂದರೆ ಆಗ್ಬಾರ್ದು ಅಂತ ಇನ್ಸೂರೆನ್ಸ್ ಮಾಡಿಸಿದ್ದೆ. ಆ ಪತ್ರ ಇದು 10 ಲಕ್ಷ ರೂಪಾಯಿ ಬರುತ್ತೆ. ಇದನ್ನೆಲ್ಲ ನನ್ಗೆ ಕೇಳ್ತಾ ಇದೀಯ ನೀನು? ಹಲೋ ಐಶು ಅವರ? ಹೌದು. ನಾವು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಿರೋದು. ಪ್ರವೀಣ್ ಅವರ ಹೆಂಡ್ತಿನ ನೀವು? ಹೌದು ಸರ್. ಇಮಿಡಿಯೇಟ್ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಬನ್ನಿ. ನಿಮ್ಮ ಹಸ್ಬೆಂಡ್ ಗೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗಿದ್ದಾರೆ. ಏನ್ ಸರ್ ಹೇಳ್ತಿದ್ರ ನೀವು? ನನ್ ಗಂಡ ಇಲ್ಲ. ಬರೀ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನೆ ಎಂತ ತಪ್ಪು ಮಾಡ್ದೆ ನಾನು. ಯಾವ ಮನೆಯಲ್ಲಿ ಹೆಂಡತಿ ಆದವಳು ಗಂಡನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅವನ ಕಷ್ಟಕ್ಕೆ ಸ್ಪಂದಿಸ್ತಾಳೋ ಆ ಮನೆ ಜ್ಯೋತಿ ಚೆನ್ನಾಗಿ ಬೆಳಗುತ್ತೆ. ಇಲ್ಲ ಅಂದ್ರೆ ಈ ಪ್ರವೀಣನ್ ತರಾನೇ ಅವ್ರ ಜೀವನನೂ ಆಗಬಹುದು. ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಅಷ್ಟು ಸುಲಭವಾಗಿ ಯಾರಿಗೂ ಹೇಳ್ಕೊಳಲ್ಲ. ನನ್ನ ಹೆಂಡತಿ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡಿದ್ದಾಳೆ. ನನ್ನ ಹೆಂಡತಿ ಮರ್ಯಾದೆ ಹೋದ್ರೆ ನನ್ ಮರ್ಯಾದೆ ಹೋದಂಗೆ ಅನ್ಕೊಂಡು ಆ ತಪ್ಪನ ತನ್ನ ಮನ್ಸಲ್ಲೇ ಇಟ್ಕೊಂತಾನೆ. ಅದೇ ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ಇರೋದು ಇಲ್ದೆ ಇರೋದು ಸೇರ್ಸಿ ಊರ್ಗೆಲ್ಲ ಡಂಗೋರ ಸಾರಿ ಅವನ್ ಮರ್ಯಾದಿನ 3 ಕಾಸು ಕರಾಜ್ ಹಾಕ್ಬಿಡ್ತಾಳೆ. ಏನಂತೀರಾ?